ಇವತ್ತೇನು ಹಿಟ್ಲರನ ಆಸ್ಥಾನದಲ್ಲಿ ಗೋಬೆಲ್ ಅನ್ನುವಂತ ಮಂತ್ರಿ ಇದ್ದ, ಅವನು 10 ಸುಳ್ಳನ್ನ ಒಂದು ಸಲ ಹೇಳಿದಾಗ ಅದು ಸತ್ಯ ಆಗ್ತದೆ ಅನ್ನುವಂತ ನಂಬಿಕೊಂಡಿದ್ದಂತ ಬಿಜೆಪಿಯವರು ಆ ಗೋಬೆಲ್ ಕುಟುಂಬಕ್ಕೆ ಸೇರಿದಂತವರು ಸುಳ್ಳನ್ನ ಸತ್ಯ ಮಾಡುವಂತ ಕೆಲಸ ಕಾರ್ಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅವರು ಪ್ರಾರಂಭವನ್ನ ಮಾಡಿದ್ದಾರೆ. ನನಗೆ ನೆನಪಿದೆ, ಒಂದು ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಕಾವೇರಿಯ ನದಿಯ ನೀರಿನ ಸಮಸ್ಯೆ ಬಂದಾಗ ಇದೇ ಭಾಗದಲ್ಲಿ ಪಾದಯಾತ್ರೆಯನ್ನು ಮಾಡಿ ಬಿಡದಿಯಲ್ಲಿ ಸಾರ್ವಜನಿಕ ಸಭೆಯನ್ನ ಮಾಡಿದಂತ ಒಂದು ನೆನಪು ನನಗೆ ಇವತ್ತು ಕೂಡ ಇದೆ. ಬಿಡದಿ ಅಂತ ಹೇಳಿದ್ರೆ ಸತ್ಯವನ್ನು ಯಾವತ್ತೂ ಕೂಡ ಬಿಡ್ಲಿಕ್ಕಿಲ್ಲ. ಸತ್ಯಕ್ಕೆ ಯಾವತ್ತೂ ಕೂಡ ಬಿಡದಿಯ ಜನರ ಆಶೀರ್ವಾದ ಇದೆ ಅನ್ನುವಂಥ ಉದ್ದೇಶಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಇವತ್ತು ಬಿಡದಿಯಿಂದಲೇ ಇವತ್ತು ಈ ಒಂದು ಸಾರ್ವಜನಿಕ ಸಭೆಯನ್ನ ಮಾಡೋದರ ಮುಖಾಂತರ ನಮ್ಮ ಬಿಜೆಪಿಯವರು ಕಳೆದ 5 ವರ್ಷ 3 ವರ್ಷಗಳ ಕಾಲ ಜೆಡಿಎಸ್ ಬಿಜೆಪಿ ಯಾವ ರೀತಿಯ ಕರ್ಮಕಾಂಡವನ್ನ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದಾರೆ ಅದನ್ನ ಜನರ ಇಡಬೇಕು ಅನ್ನುವಂತ ಕಾರ್ಯಕ್ರಮಕ್ಕೋಸ್ಕರ ಈ ಒಂದು ಪ್ರಚಾರ ಕಾರ್ಯಕ್ರಮವನ್ನು ಅಳವಡಿಸುವಂತ ಕಾರ್ಯಕ್ರಮ ಆಗಿದೆ.